ಶ್ರೀ ಚಿಕ್ಕಮಾತಾ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಶುಭಾಷಿತ. ಎತ್ತ ತಾಯಿ ಇಲ್ಲದಿದ್ದರೆ ಯಾರನ್ನಾದರೂ ಅಮ್ಮ ಎಂದು ಕರೆಯಬಹುದು. ಆದರೆ ಅಪ್ಪ ಎನ್ನುವ ಆ ಕೂಗು ಒಮ್ಮೆ ದೂರವಾದರೆ ಭೂಮಿ ಆಕಾಶ ಕೇಳುವಂತೆ ಕಿರುಚಿದರೂ ಎಷ್ಟೇ ಹತ್ತರೂ ಆ ಕೂಗಿಗೆ ಉತ್ತರವೇ ಸಿಗುವುದಿಲ್ಲ. ಆ ನುಡಿ ಕೇವಲ ತಂದೆಗೆ ಮಾತ್ರ. ತಾಯಿಗಿಲ್ಲ ಅಂತ ಅಲ್ಲ, ಆದರೆ ತಂದೆ ಇಲ್ಲದೆ ಹೋದರೆ ಅದನ್ನು ಅರ್ಥ ಮಾಡಿಕೊಡಿ. ಇನ್ನೇನು ಹೇಳೋದು ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕರ್ನಾಟಕದ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವ ಹಿಂದೂ ಪರಿಷತ್ VHP 1964ರಲ್ಲಿ ಶ್ರೀ ಚಿನ್ಮಯಾನಂದರ ಸಾಂದೀಪಿನಿ ಆಶ್ರಮ ಮುಂಬೈನಲ್ಲಿ ಸ್ಥಾಪನೆಯಾಗಿ ಆ ದಿನದಿಂದ ವಿಶ್ವಾದ್ಯಂತ ಹಿಂದೂಗಳು ಏಕತೆಯ ಕಾರ್ಯವನ್ನು ನಿರಂತರವಾಗಿ ಮುನ್ನಡೆಸುತ್ತಿದೆ. ಸಂಸ್ಕಾರ, ಸುರಕ್ಷೆ, ಸತ್ಸಂಗ, ಸೇವೆ ಮತ್ತು ಸಂಘರ್ಷ ಎಂಬ ಧೈರ್ಯ ವಾಕ್ಯದ ಪ್ರೇರಣೆಯಿಂದ ಅನೇಕ ಐತಿಹಾಸಿಕ ಚಳುವಳಿಗಳನ್ನು ಹಮ್ಮಿಕೊಂಡಿದೆ. ಅವುಗಳಲ್ಲಿ ಶ್ರೀರಾಮ ಜನ್ಮಭೂಮಿ ಮುಕ್ತಿ ಆಂದೋಲನ, ಶ್ರೀ ಅಮರನಾಥ ಯಾತ್ರಾ ಹೋರಾಟ, ಶ್ರೀ ತಿರುಪತಿ ಮುಕ್ತಿ ಚಳುವಳಿ, ಶ್ರೀ ರಾಮಸೇತು ರಕ್ಷಣಾ ಅಭಿಯಾನ ಹಾಗೂ ಕರ್ನಾಟಕದ ಚಿಕ್ಕಮಗಳೂರಿನ ದತ್ತಪೀಠ ಚಳುವಳಿ ರೂಪವಾಗಿದೆ. ಇಂದಿಗೂ ಪರಿಷತ್ ಧರ್ಮಾಂತರ ತಡೆ, ಗೋರಕ್ಷಣಾ ಕಾರ್ಯ ಹಾಗೂ ಜಾತಿ, ಮತ, ಭಾಷೆ, ಪ್ರಾಂತ್ಯಾತೀತ ಏಕತೆಯ ಬೋಧನೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ. ವಿಶ್ವ ಹಿಂದೂ ಪರಿಷತ್ ಆಸ್ಟ್ರೇಲಿಯಾ, ಅಮೆರಿಕ, ಕೆನಡಾ, ನಾರ್ವೆ, ಜರ್ಮನಿ, ನ್ಯೂಜಿಲೆಂಡ್, ಫಿಜಿ, ಥೈಲ್ಯಾಂಡ್, ತೈವಾನ್, ಮಲೇಷಿಯಾ, ಹಾಂಗ್ಕಾಂಗ್, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ, ಗಯಾನ್ ಮೊದಲಾದ ದೇಶಗಳಲ್ಲಿಯೂ ಕಾರ್ಯನಿರ್ವಹಿಸುತ್ತಿದೆ. ಭಾರತದಲ್ಲಿ ಸಂಘಟನೆಯ ವಿವರ: ಒಟ್ಟು ತಾಲ್ಲೂಕುಗಳು 10,303, ತಾಲ್ಲೂಕು ಸಮಿತಿಗಳು 7,877, ಸತ್ಸಂಗಗಳು 26,827, ಬಾಲ ಸಂಸ್ಕಾರ ಕೇಂದ್ರಗಳು 2,702, ಸಂಸ್ಕಾರ ಶಾಲೆಗಳು 1,358, ಪ್ರತಿಭಾ ವಿಕಾಸ ಕೇಂದ್ರಗಳು 1,492, ಒಟ್ಟು ಸೇವಾ ಕಾರ್ಯಗಳು 7,152, ಸಮಾಜ ಸೇವಾ ಮತ್ತು ರಕ್ಷಣಾ ಕಾರ್ಯಗಳು: ಗೋರಕ್ಷಣೆ, ದೇಶಿ ಹಸಿಗಳು 2,63,467, ಪರಾವರ್ತನ, ಘರ್ ವಾಪಸ್ 21,467, ಹಿಂದೂಗಳು ಧರ್ಮಾಂತರ ಆಗದಂತೆ ತಡೆದಿರುವುದು 3,49,927, ಹಿಂದೂ ಕನ್ಯಾ ರಕ್ಷಣೆ 10,545, ಉದ್ಯೋಗ ತರಬೇತಿ ಪಡೆದವರು 11,654, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು: ವಿದ್ಯಾರ್ಥಿಗಳಿಗಾಗಿ ರಾಮಾಯಣ ಪರೀಕ್ಷೆ 3,70,762, ಅಖಂಡ ಭಾರತ ಸಂಕಲ್ಪ ದಿನ 5,434 ಸ್ಥಳಗಳಲ್ಲಿ 3,42,314 ಮಂದಿ ಭಾಗವಹಿಸಿದ್ದರು. ವೃಕ್ಷಾರೋಹಣ ಸಸಿಗಳು 3,68,631, ಉತ್ಸವಗಳು ಮತ್ತು ಕಾರ್ಯಕ್ರಮಗಳು: ಸಮರಸತಾ ದಿವಸ 9,425 ಕಾರ್ಯಕ್ರಮಗಳು, 67 ಪ್ರಮುಖ ಕಾರ್ಯಕ್ರಮಗಳಡಿ ರಾಮೋತ್ಸವ, 3,833 ಕಾರ್ಯಕ್ರಮಗಳು, 67,31,257 ಮಂದಿ ಭಾಗವಹಿಸಿದರು. ಹನುಮಂತೋತ್ಸವ 6,508 ಕಾರ್ಯಕ್ರಮಗಳು, 21,937 ಮಂದಿ ಭಾಗವಹಿಸಿದರು. ಸೀತಾನವಮಿ 4,550 ಕಾರ್ಯಕ್ರಮಗಳು, 1,22,650 ಮಂದಿ ಭಾಗವಹಿಸಿದರು. ಸ್ಥಾಪನಾ ದಿವಸ 29,962 ಕಾರ್ಯಕ್ರಮಗಳು, 15,19,481 ಮಂದಿ ಭಾಗವಹಿಸಿದ್ದರು. ದುರ್ಗಾಷ್ಟಮಿ 18,868 ಕಾರ್ಯಕ್ರಮಗಳು, 5,02,651 ಮಂದಿ ಭಾಗವಹಿಸಿದ್ದರು. ಗೋಪಾಷ್ಟಮಿ 4,852 ಕಾರ್ಯಕ್ರಮಗಳು, 2,16,668 ಮಂದಿ ಭಾಗವಹಿಸಿದ್ದರು. ಧರ್ಮರಕ್ಷಾ ದಿವಸ 847 ಕಾರ್ಯಕ್ರಮಗಳು, 28,392 ಮಂದಿ ಭಾಗವಹಿಸಿದರು. ತರಬೇತಿ ಮತ್ತು ಸಂಘಟನಾ: ಬಜರಂಗ ದಳದಡಿ ದೈಹಿಕ ಮತ್ತು ಬೌದ್ಧಿಕ ತರಬೇತಿ ಪಡೆದ ಯುವಕರು 4,778, ದುರ್ಗಾವಾಹಿನಿ ಕಾರ್ಯಕರ್ತೆಯರು ದೈಹಿಕ ಮತ್ತು ಬೌದ್ಧಿಕ ತರಬೇತಿ 6,081, ಮಾತೃಶಕ್ತಿ ತರಬೇತಿ ಪಡೆದವರು 2,417. 10 ದಿನಗಳು ಪರಿಷತ್ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದವರು 1,983. ಆರೋಗ್ಯ ಮತ್ತು ಸಾಮಾಜಿಕ ಜಾಗೃತಿ ರಕ್ತದಾನ 936 ಕಾರ್ಯಕ್ರಮಗಳು, 34,420 ಯೂನಿಟ್ ರಕ್ತದಾನ. ನಶಾಮುಕ್ತ ಭಾರತ ಕಾರ್ಯಕ್ರಮಗಳು 1,418 ಕಾರ್ಯಕ್ರಮಗಳು, ಲಕ್ಷಾಂತರ ಮಂದಿ ಭಾಗವಹಿಸಿದ್ದರು. ಸಂಘಟನಾ ಜವಾಬ್ದಾರರು: ಬಜರಂಗ ದಳದ ಸಂಯೋಜಕರು 57,292, ಮಾತೃಶಕ್ತಿ ಸಂಯೋಜಕಿಯರು 8,910, ದುರ್ಗಾವಾಹಿನಿ ಸಂಯೋಜಕಿಯರು 10,798, ಪೂರ್ಣಾವಧಿ ಕಾರ್ಯಕರ್ತರು 554. ದೇಶ ಮತ್ತು ಧರ್ಮಕ್ಕಾಗಿ ನಮ್ಮ ಈ ಪವಿತ್ರ ಚಟುವಟಿಕೆಗಳನ್ನು ಮುಂದುವರಿಸಲು ಹಾಗೂ ವಿಸ್ತರಿಸಲು ಗೊತ್ತಾಯ್ತಾ ಎಲ್ಲರೂ ಕೇಳ್ಕೊಂಡಿದ್ದಾರೆ. ತನು ಮನಧನ
ಅಂತ. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಟ್ರಸ್ಟ್ ಬ್ಯಾಂಕ್ ಬರೋಡಾ ಬಸವನಗುಡಿ ಶಾಖೆ ಖಾತೆ ಸಂಖ್ಯೆ 45 1 8 0 0 0 0 4 707 ಖಾತೆ ಸಂಖ್ಯೆ 45 180 1 0 1 40 4707. IFSC ಕೋಡ್ BARBOBASAVA. ಇದು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಕಾರ್ಯದರ್ಶಿ ಅವರ ಕೃಪೆ. ನಾವು ನಿಜವಾಗ್ಲೂ ಆ ಒಂದು ಕಾರ್ಯವನ್ನು ಶ್ಲಾಘನೆ ಮಾಡಬೇಕು. ಯಾಕೆಂದರೆ ಆ ಒಂದು ಕಾರ್ಯ ನಿಜವಾಗ್ಲೂ ಅವರು ಮಾಡ್ತಿರೋದು ಒಳ್ಳೆಯದು. ಕೆಲಸ ಮಾಡ್ತಿದ್ದಾರೆ, ಯಾವತ್ತು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇಲ್ಲ ವಿಶ್ವ ಹಿಂದೂ ಪರಿಷತ್ತವರು. ಗೊತ್ತಾಯ್ತಾ? ಆ ಒಂದು ಇದರಿಂದ ನಾವು ಎಲ್ಲರೂ ಅವರಿಗೆ ಸಪೋರ್ಟ್ ಕೊಡಿ ಅಂತ ಕೇಳೋಣ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 16/4/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ಕೃಷ್ಣಪಕ್ಷ, ತಿಥಿ ಚತುರ್ದಶಿ, ಸಾಯಂಕಾಲ 6:56, ನಕ್ಷತ್ರ ಉತ್ತರಾಭಾದ್ರ, ಹಗಲು 12:41, ಮಳೆ ಅಶ್ವಿನಿ 1ನೇ ಪಾದ, ರಾಹುಕಾಲ 1:27ರಿಂದ 3:30, 1:57ರಿಂದ 3:30, ಉಳಿಕ ಕಾಲ 9:18ರಿಂದ 10:51, ಯಮಗಂಡ ಕಾಲ 6:11ರಿಂದ 7:45. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋದು ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾಲೋ ಮಾಡಿ. ನಮಸ್ಕಾರಗಳು.